ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಲ್ಲಿಂದ ಸೀದಾ ಬಂದವರು ಪೂಂಜಲಕಟ್ಟೆಯಲ್ಲಿ ಇದ್ದೇವೆ ಈಗ. ಪೂಂಜಲಕಟ್ಟೆಯಲ್ಲಿ ನೋಡಿ ಯಾವ ಥರ ಹವಾಮಾನ ಯಾವ ಥರ ಇದೆ ನೋಡಿ, ಫುಲ್ ಕತ್ತಲಾಗಿದೆ. ಸಿಡಿಲು ಮಿಂಚು ಎಲ್ಲ ಬರ್ತಾ ಇದೆ ನೋಡಿ. ದೀಪಾವಳಿಯ ಮಳೆ ಬಿಡುವುದಿಲ್ಲ ಅಂತ ಕಾಣ್ತದೆ. ಸೊ ಅದೇ ಈಗ ಮಿಂಚು ತೋರಿಸ್ಬೇಕಂತ ಆಗದಿಂದ ಮಿಂಚು ಹೊಡಿತಿತ್ತು ಮಾರೆ, ವೀಡಿಯೋ ಮಾಡುವಾಗ ಮಿಂಚು ಬರೋದಿಲ್ಲ. ಅದು ಹೇಗೆ ಗೊತ್ತುಂಟ ಈಗ ಬಂತು ನೋಡಿ, ಪಾಸ್ ಆಯಿತು. ಸೊ ಇಲ್ಲಿಂದ ಹಾರ್ನ್ ಹಾಕ್ತಿದ್ದಾರೆ. ಇಲ್ಲಿಂದ ವಸಂತನ ಹೋಗಿದ್ದಾರೆ ಖಾಲಿ ಮಾಡಲಿಕ್ಕೆ. ಸೊ ಇಲ್ಲಿಂದ ಅಲ್ಲಿಗೆ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ರಿವರ್ಸ್ ತೆಗೆದು ಈ ಕಡೆ ಬರಬೇಕು, ಮತ್ತೆ ಬಂದ ರೋಡಲ್ಲಿ ಹೋಗಬೇಕು. ಈ ಕಡೆ ಕಾಲೋನಿಗೆ ಸೇರ್ತದೆ, ನಾವು ಬಂದ ರೋಡು ಹಿಂದ್ಗಡೆಯಿಂದ ಆ ರೋಡಿಂದ. ಸೊ ಈಗ ಹೋಗ್ತಾ ಉಂಟಲ್ಲ ಗಾಡಿ, ಅಲ್ಲಿಂದ ನಾವು ಹೋಗಬೇಕು ಈಗ. ಸೊ ಇಲ್ಲಿಂದ ನೋಡಿ ವಸಂತನ ಹಾಕ್ತಾ ಇದ್ದಾರೆ, ಡೋರ್ ಹಾಕಿದ್ರು. ಇಲ್ಲಿಂದ ಸ್ವಲ್ಪ ಎದುರಿಡುವ ಗಾಡಿ ಅವ್ರದ್ದು. ನಾವಿಲ್ಲಿ ರಿವರ್ಸ್ ತೆಗೊಳ್ಬೇಕು, ಇಲ್ಲಿಗೆ ಬಿಡುವ, ಇಲ್ಲಿಗೆ ರಿವರ್ಸ್ ತೆಗೊಳ್ಳುವ. ಇಲ್ಲಾಂದರೆ ಈ ಜಾಗದಲ್ಲಿ ಪಾರ್ಕಿಂಗ್ ಥರ ಇದು ಫುಲ್ ಇದಾಗಿರ್ತದೆ, ರಶ್ಶು. ಸೊ ಅವರು ಕೂಡ ರಿವರ್ಸ್ ತೆಗಿತಾ ಇದ್ದಾರೆ. ಇಲ್ಲಿ ಅವರು ತೆಗೆದಾಗಲಿ ಅಲ್ಲಿ ಫುಲ್ಲು ಡೇಂಜರ್ ಮಾರೆ ರಿವರ್ಸ್ ತೆಗೆಯೋದು, ಅದೇ ಭಂಗ ಆಗೋದು ನೋಡಿ. ಗಾಡಿ ಬರ್ತಾ ಉಂಟು, ಹೇಗೆ ರಿವರ್ಸ್ ತೆಗೆಯೋದು. ಆ ಕಡೆಯಿಂದ ಗಾಡಿ ಬಂದರೆ ಗೊತ್ತು ಸಾಗೋದಿಲ್ಲ. ಸೊ ಹೋಗುವವರೆಲ್ಲ ಹೋಗಲಿ, ಮತ್ತು ನಾವು ರಿವರ್ಸ್ ಆರಾಮವಾಗಿ ತೆಗೆಯುವ. ಕಾರು ಹೋಯಿತು. ಸೊ ಇವಾಗ ರಿವರ್ಸ್ ತೆಗೆಯುವ. ಸೊ ಎಷ್ಟೇ ಜಾಸ್ತಿ ಹೋಗೋದು ಬೇಡ. ಅಲ್ಲಿ ಯಾವ್ದಾದ್ರು ಗಾಡಿ ಅಂತಂದ್ರೆ ಬಂದರೆ ತಾಗಿದ್ರೆ ಮತ್ತು ಅದು ತಾಪತ್ರೆ. ಸೊ ಮಳೆ ಶುರುವಾಯಿತು. ನಾವೀಗ ಬಂದ ರೋಡ್ ನಿಮಗೆ ನಿಲ್ಲಿಸಿ. ಎಂಥದ್ದು ಕಾಣ್ತಾ ಇಲ್ಲ ಮಾರೆ, ಸೈಡಿಗೆ ಹಾಕು ಅಂತ ಹೇಳಿದರೆ. ಈಗ ಕ್ಲಿಯರ್ ಆಯಿತು. ಸೊ ಈಗ ವಸಂತನ ಇಲ್ಲಿ ಬಿಲ್ಲು ತಗೊಂಡು ಬರ್ತಾರೆ. ಇಲ್ಲಿಂದ ಸೀದಾ ಆದಷ್ಟು ಬೇಗ ಹೊರಡುವ. ಇನ್ನೊಂದು ಬಿಲ್ಲು ಉಂಟು ಸುನ್ನತ್ಗೆರೆಯಲ್ಲಿ, ಅಲ್ಲಿಂದ ಮತ್ತೆ ಹೋಗಬೇಕಷ್ಟೆ. ಸೊ ಇಲ್ಲಿಂದ ಹೊರಡುವ, ಬನ್ನಿ, ಲೆಟ್ಸ್ ಗೋ. ಈಗ ಪೂಂಜಲಕಟ್ಟೆಯಿಂದ ನಾವು ಹೊರಟ್ವಿ. ಐಟಮ್ ಎಲ್ಲ ಹಾಕಿ ನಾನು ನಿಮಗೆ ತೋರಿಸಿದೆ. ವಸಂತನ ಡೋರ್ ಹಾಕಿದ್ದೀರಲ್ಲ, ಹಾಂ, ಇಲ್ಲಿ ನೋಡಿ ಪಟಾಕಿ ಹಬ್ಬ ಅಂತೆ ನೋಡಿ. ಪಟಾಕಿ ಹಬ್ಬ ಎಂತ ಇದೆ, ಪಟಾಕಿ ಮಾರುವುದಲ್ಲ ಎಂಥದ್ದು, ಪಟಾಕಿ ಮಾರುದು. ಈ ಥರ ಮಳೆ ನೋಡಿ, ಎಂಥ ಮಳೆ ಇದು. ಹೇಗೆ ಪಟಾಕಿ ಬಿಡ್ತಾರ ಜನರು, ದೇವರಿವತ್ತು ದೇವರೊಂದು 3 ದಿವಸ ಆದರೆ ಮಳೆ ಒಂದು ರಿಲೀಫ್ ಕೊಡಬೇಕಿತ್ತು. ಹಾಂ, ಕೊಡಲಿಲ್ಲ, ಎಂತ ಮಾಡೋದು. ಅಲ್ಲಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ ನೋಡಿ, ಫುಲ್ಲು ಲೈಟಿಂಗ್ಸ್ ಆಗ್ತಾ ಇದ್ದಾರೆ. ಮತ್ತು ಪಟಾಕಿ, ಅದೇ ನಾವು ಹೇಳೋದೊಂದೇ, ಪಟಾಕಿ ಹೊಡೆಯುತ್ತೀರಾ ಸ್ವಲ್ಪ ನೋಡಿಕೊಂಡು ಜಾಗರೂಕತೆಯಿಂದ ಹೊಡೆಯಿರಿ ಅಂತಲ್ಲ. ಹೌದು, ಕೈ ಕಾಲು ಕಣ್ಣು ಅದೇನು ಇದಾಗದಾಗೆ ಜಾಗ್ರತೆಯಲ್ಲಿ ಪಟಾಕಿ ಹೊಡೆಯಿರಿ. ಎಷ್ಟು ಬೇಕಾದ್ರೂ ಹಬ್ಬದ ಸಡಗರವನ್ನು ಮಾಡಿ. ಹಾಂ, ಮತ್ತು ನೀವು ಬೇಗ ಹೋಗ್ಬೇಕಂತ ಹೇಳ್ತಾ ಇದ್ರಿ. ಅದು 1:30 ಆಯ್ತು ಇಲ್ಲಿ. ಮತ್ತೆ ಇನ್ನೆಲ್ಲಿಗೆ, ಅಲ್ಲಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಅಲ್ಲಿ ಐಟಮ್ ಹಾಕ್ಲಿಕ್ಕೆ ಈ ಮಳೆಯಲ್ಲಿ ಹೇಗೆ ಹಾಕೋದು ಐಟಮ್, ಎಂತ ಮಾಡೋದು ನೋಡುವ. ಅಲ್ಲಿ ಎದುರುಗಡೆ ಮಳೆ ನಿಲ್ಲುವಾಗ ಇಲ್ಲ ವಸಂತನ, ಎಂತ ಮಾಡೋದು ಅಂತ ನನಗೆ ಗೊತ್ತಾಗೋದಿಲ್ಲ. ಸೊ ಡೀಸೆಲ್ ಸಹ ಇಲ್ಲ, 2 ಗುಟ್ಟಿ ಇದೆ. ಇಲ್ಲಿ ನೋಡಿ ಒಂದು ಪಟಾಕಿ ಸಡಗರ ಮಾಡಿದ್ದಾರೆ, ಇಲ್ಲೊಂದು ಲೈಟಿಂಗ್ ಮಾಡಿದ್ದಾರೆ ನೋಡಿ ಒಂದು ಅಂಗಡಿಗೆ, ಫುಲ್ಲು ಲೈಟಿಂಗು. ಈಗ ನಮ್ಮ ಲೈನ್ ಎಲ್ಲ ಮುಗಿಯಿತು, ನಾವು ಗುರುವಾಯನ ಕೆರೆಯಲ್ಲಿದ್ದೇವೆ. ಸೊ ಯಾವ ಥರ ಮಳೆ ಇದೆ ಅಂತ ಹೇಳಿದರೆ, ರಸ್ತೆ ಸಹ ಕಾಣ್ತಾ ಇಲ್ಲ, ಎಂಥದ್ದು ಇಲ್ಲ. ತುಂಬ ಕಷ್ಟ ಈ ಥರ ಆದರೆ ಡ್ರೈವಿಂಗ್ ಮಾಡಲಿಕ್ಕೆಲ್ಲ. ಸೊ ರಸ್ತೆಯಲ್ಲಿ ಎಲ್ಲ ನೀರು ತುಂಬಿ ಹೊಳೆಯಾಗಿ ಆಗಿದೆ. ಯಾವ ಥರ ಸಿಡಿಲು ಬರ್ತಾವೆ ನೋಡಿ, ಈಗ ಫ್ಲ್ಯಾಶ್ ಆಗ್ತಾ ಉಂಟಲ್ಲ ಅದು ಸಿಡಿಲು. ಸೊ ವಸಂತಣ್ಣ ಎಂತಾಯಿತು, ಎಂತ ಮಾತಾಡೋದು. ಈ ಮಳೆಗೆ ಹೇಗೆ ದೀಪಾವಳಿ ಆಚರಣೆ ಮಾಡೋದಕ್ಕೆ ನಮಗೆ ಗೊತ್ತಾಗೋದಿಲ್ಲ. ದೇವರನ್ನು 3
ದಿವಸ ಮನೆ ಬಿಟ್ಟರೆ ಸಾಕಿತ್ತು, ಬಾಕಿ ದಿವಸ ಬೇಕಾದ್ರೆ ಬರಲಿ. ಹ್ಞೂ ಎರಡು ಹಬ್ಬ ದಿವಸ ಆದರೂ ನಮ್ದೊಂದು ಫ್ರೀಡಮ್ ಇಲ್ಲ. ಮತ್ತೆ ಎಂತ ಮಾಡೋದು ಹೇಳಿ, ಅದರೊಟ್ಟಿಗೆ ಈ ರೋಡ್ ಕೂಡ ಹಾಗೇನೆ ಉಂಟು. ಸೊ ನಿಮಗೆ ಕಾಣಿಸ್ತಾ ಉಂಟಾ ಅಂತ ಗೊತ್ತಿಲ್ಲ, ನಿಮಗೆ ಸ್ವಲ್ಪ ಕ್ಲಾರಿಟಿ ಕಾಣಿಸ್ತಿರ್ಬೋದು, ಅದು ನನಗೆ ಎಂತ ಕಾಣಿಸ್ತಾ ಇಲ್ಲ. ಎಂತ ಕಾಣಿಸ್ತಾ ಉಂಟಾ ಎದುರು? ಇಲ್ಲ, ಗಾಡಿ ಬರೋದು ಕಾಣ್ತದೆ, ಲೈಟ್ ಮಾತ್ರ ಹಾಂ ಕಾಣ್ತದೆ ಗಾಡಿ. ಹಾಂ, ನೋಡಿ ನೋಡಿ ನೋಡಿ, ಈ ಸಿಡಿಲಿಗೂ ಈ ಮಳೆಗೂ ಈ ಟ್ರಾಫಿಕ್ಗೂ ಎಲ್ಲ ಒಂದೇ ಥರ ಆಗಿದೆ. ಈ ಮಳೆಗೆ ಕೂಡ ನಾವು ವಿಡಿಯೋ ಮಾಡ್ತೇವಲ್ಲ ನಿಮಗೆ ತೋರಿಸ್ಲಿಕ್ಕೆ ನೋಡಿ. ಹಾಂ, ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ ಇಲ್ಲಿ ಚಾರ್ಜಿಂಗ್ ಹಾಕಿದ್ದೇನೆ ಪ್ಲಗ್, ಮತ್ತು ಇಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಹೊಳೆ ಹೊಳೆ ನೀರು ತುಂಬಿ ಹೊಳೆಯ ಥರ ಆಗಿದೆ. ಸೊ ಇಲ್ಲಿಂದ ಈಗ ಹೋಗಿ ಡೀಸೆಲ್ ಇಲ್ಲಲ್ಲ, ಡೀಸೆಲ್ ಹಾಕಿಸಬೇಕು. ಇವತ್ತು ಸ್ವಲ್ಪ ಡೀಸೆಲ್ ಜಾಸ್ತಿ ಹೋಗ್ಬೋದು, ಯಾಕಂತ ಹೇಳಿದರೆ ಮೊನ್ನೆಯಿಂದ ಡೀಸೆಲ್ ಹಾಕಿಸಲಿಲ್ಲ, ಶುಕ್ರವಾರದಿಂದ ಹಾಕಿಸಲಿಲ್ಲ. ಸೊ ಡೀಸೆಲ್ ಹಾಕಿಸಬೇಕು. ಮತ್ತು ಇಲ್ಲಿ ನೋಡಿ ಅಡ್ಡ ದಿಡ್ಡಿ ಬಂದಾಯಿತು, ಕೇಳುವವರಿಲ್ಲ, ಎಂಥದಿಲ್ಲ ಇಲ್ಲಿ. ಅವರವರ ಹೌದು, ಮತ್ತು ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಅವರಿಗೆ ಮಳೆ ಅಂತೇಳಿ ಆ ಕಡೆ ಹೋಗಿದ್ದಾರೆ ಅಂತ ಕಾಣ್ತದೆ. ಸೊ ನೋಡಿ ಎಂತ ಮಾಡಿ, ಇಲ್ಲಿ ನೋಡಿ ಈ ಥರ ಬಂದರೆ ಆ ಕಡೆ ಹೋಗುವ ರಾಂಗ್ ಸೈಡಲ್ಲಿ ಯಾರಾದರೂ ಬರ್ತಾರ? ಯಾರು ಎಂತ ಒಂದು ಸಾಮಾನ್ಯ ಪ್ರಜ್ಞೆ ಎಂಬುದಿಲ್ಲ, ಒಂದು ಅವರದೇ ಅವರಿಗೆ. ಹೋಗುವವರು ಹೋಗ್ಲಿಕ್ಕಿಲ್ಲ. ನೋಡಿ ಇಲ್ಲಿ ಕೆಸರು ಗದ್ದೆ, ಎಂಥ ವಸಂತನ ಆ ಥರ ಮಳೆ ಬಂದಿದೆ ಇಲ್ಲಿ. ನಿಮ್ಮ ದೀಪಾವಳಿ ಹಬ್ಬ ಎಂತ ಆಯ್ತು ವಸಂತನ? ಬೇಗ ಹೋಗುವಂತ. ಬೇಗ ಹೋಗುದು ಮಳೆಗೆ ನಾವು ಇಲ್ಲೇ ಇದ್ದೇವೆ. ಹಾಂ, ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ನಮಗೆ. ಇಲ್ಲಿ ಎಲ್ಲಿ ಹೊಂಡ ಉಂಟು ಗುಂಡಿ ಉಂಟು ಅಂತ ಎಂಥದ್ದು ಕಾಣ್ತಾ ಇಲ್ಲ. ಸೊ ನಮ್ಮ ಮಿಲ್ಲಿಗೆ ಒಬ್ಬರು ಬಂದಿದ್ದಾರೆಲ್ಲ, ಅವರನ್ನು ನಾಳೆ ಬುಧವಾರ ತೋರಿಸುವ ಎಂತ ಅಂತ. ತೋರಿಸಿ ಬೇಡ ಅಂತೇಳಿ ಅವ್ರು ಎಷ್ಟು ದಿನ ಇದ್ದಾರೆ ಅಂತೇಳಿ ಅವ್ರಿಗೆ ಶಾಶ್ವತವಾಗಿ ಬರಲಿಲ್ಲ ನಮ್ಮಲ್ಲಿಗೆ. ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರ್ಲಿಕ್ಕಿಲ್ಲ. ಮತ್ತೆ ದನಿವರದ್ದು ಹೋಗಿ ಎಂತೆಂತ ಚಾಡಿ ಹೇಳಿದ್ರೆ ನಮ್ದು ಮಂಡೆ ಬಿಸಿ ಆಗ್ತದೆ. ಮತ್ತು ನಾವು ಬೈಲಿಕ್ಕೆ ಆಯಿತು. ಈಗ ಕೆಲಸದವರಂತ ಹೇಳಿ ಆದಮೇಲೆ ಎಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು, ಕೆಲಸದವರು ಅಲ್ಲ. ಹೌದೌದು. ಇದು ಅವರವರ ಈಗ ನಮ್ಮ ಅಂಗಡಿಯಲ್ಲಿ ಮಿಲ್ಲಲ್ಲಿ ಕೆಲವರು ಇದ್ದಾರೆ, ಹೇಗಂತೇಳಿದರೆ ನಮ್ಮ ಎದುರು ಒಳ್ಳೆ ಮಾತಾಡೋದು, ಮತ್ತು ಫಿಟ್ಟಿಂಗ್ ಇಡೋದು. ಒಂದು 50 ರೂಪಾಯಿ ಜಾಸ್ತಿ ಕೊಟ್ಟರೆ ಫಿಟ್ಟಿಂಗ್ ಇಡೋದು. ಅಂಥ ಜನರನ್ನು ನೋಡಲಿಕ್ಕೆ ಆಗೋದಿಲ್ಲ ನಮಗೆ, ಬೆಚ್ಚಾಗ್ತದೆ. ಸೊ ನೋಡಿ ಕೆಸರು ಹಾಂ, ನೋಡಿ ಯಾವ ಥರ. ಸೊ ಇಲ್ಲಿಂದ ಎದುರು ಹೋಗಿ ನಾವು ಡೀಸೆಲ್ ಹಾಕಿಸಬೇಕು. ಡೀಸೆಲ್ ಹಾಕಿಸೋದನ್ನು ಸಾಧ್ಯ ಆದರೆ ತೋರಿಸ್ತೇನೆ, ಇಲ್ಲಾದರೆ ಮುಂದೆ ಎಲ್ಲಿಯಾದರೂ ಸಿಗುವ. ಸೊ ಅಲ್ಲಿಂದ ಬ್ಲಾಕ್ ಎಲ್ಲ ಫುಲ್ಲು ಬ್ಲಾಕ್ ಆಗಿತ್ತು. ಇಲ್ಲಿ ನೋಡಿ ಫುಲ್ಲು ನಮ್ಮ ಸಂತೆಕಟ್ಟೆ ಫುಲ್ಲು ಲೈಟ್ ಹಾಕಿದ್ದಾರೆ ದೀಪಾವಳಿ ಹಬ್ಬದ ಪ್ರಯುಕ್ತ. ಚಂದ ಕಾಣ್ತದಲ್ಲ ವಸಂತನ್ನ? ಇವತ್ತು ದೋಸೆ ಹಬ್ಬ ಇತ್ತು, ದೋಸೆ ಹಬ್ಬ ಇತ್ತು. ಫುಲ್ಲು ಮಳೆ ಬಂದ ಕಾರಣ ಎಂತಾಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ನೋಡಿ ಇಲ್ಲಿ ಫುಲ್ಲು ಲೈಟು, ಆ ಕಡೆ ಈ ಕಡೆ ಎಲ್ಲ ಲೈಟೇ. ಮಾತ್ರ ನಮ್ಮ ಒಂದು ಎಂಥ ದುವ್ಯವಸ್ಥೆ ಅಂತ ಹೇಳ್ಬೋದು. ವ್ಯವಸ್ಥೆ ಅಲ್ಲ, ದುವ್ಯವಸ್ಥೆ, ಅವ್ಯವಸ್ಥೆ. ಅವ್ಯವಸ್ಥೆ ಅಂತ ಹೇಳಿದರೆ ಎಂಥದ್ದು ಗೊತ್ತುಂಟಾ? ರೋಡ್ ಬ್ಲಾಕ್. ಎಂತ ಎಲ್ಲಿ ಹೋದರೂ ಇದೇ ಪ್ರಾಬ್ಲಮ್. ಒಂದು ಇಲ್ಲಿಗೆ ಈ ಸಂತೆಕಟ್ಟೆಗೆ ಒಂದು ಬೈಪಾಸ್ ಕೊಟ್ಟಿದ್ರೆ ಆರಾಮಾಗಿ ದೊಡ್ಡ ಗಾಡಿಯವ್ರು ಹೋಗ್ಬೋದು, ಸಿಟಿಗೆ ಎಂಟ್ರಿ ಆಗಬೇಕಂತಲೇ ಇರಲಿಲ್ಲ. ಅದರೊಟ್ಟಿಗೆ ಈ ಹಾಳಾದ ರೋಡು ನೋಡಿ. ನಮ್ಮ MLA ಅಲ್ಲಿದ್ದಾರೆ, ಹರೀಶ್ ಪೂಂಜಾ, ಅವರ ಪ್ರಯುಕ್ತ ಇವತ್ತು ದೋಸೆ ಹಬ್ಬ ಇದ್ದದ್ದು. ಸೊ ದೋಸೆ ಹಬ್ಬ ಎಂತಾಗಿದೆ ಅಂತ ಗೊತ್ತಾಗೋದಿಲ್ಲ ಈ ಮಳೆಯಲ್ಲಿ. ಸೊ ಸಂತೆ ಸಹ ಇತ್ತು ಇವತ್ತು. ಆ ಸಂತೆಗೂ ದೋಸೆ ಹಬ್ಬಕ್ಕೂ ಈ ಮಳೆಗೂ ಈ ಬ್ಲಾಕಿಗೂ ಎಲ್ಲ ಸರಿಯಾಗಿದೆ. ನಾವೆಂತ ಒಂದು ಟೈಮಿಗೆ ಇಟ್ಟಿರ್ತೇವಲ್ಲ ವಸಂತಣ್ಣ, ನಾವು ಇಲ್ಲಿ ಕಂಪನಿಗೆ ಇಷ್ಟೊತ್ತಿಗೆ ರೀಚ್ ಆಗಬೇಕಂತೇಳಿ. ಸೊ ಎಲ್ಲ ಫೈಲ್ ಆಗ್ತದೆ. ಸೊ ಖುಷಿಯಾದದ್ದು ಏನಂತ ಹೇಳಿದರೆ ಈ ಲೈಟಿಂಗ್ಸ್ ಒಳ್ಳೆಯದಾಗಿದೆ. ಹೆಡ್ಲೈಟ್ ಇಲ್ಲದೆ ಹೋಗ್ಬೋದು ರಾತ್ರಿ. ನೋಡಿ ಇಲ್ಲಿ ಫುಲ್ಲು ಸಂತೆ ಹಾಕಿದ್ದಾರೆ. ನಮ್ಮ ವಸಂತನ ಚಳಿ ಕಾಯಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಸಂತೆಯವರು ಕೂಡ ಲೈಟ್ ಹಾಕಿದ್ದಾರೆ. ಹಾಂ, ಸಂತೆಯವರು ಕೂಡ ಲೈಟ್ ಹಾಕಿದ್ದಾರೆ. ಸಿಡಿಲು ಈ ಥರದ ಸಿಡಿಲು. ಮಳೆ ನಿಂತಿತ್ತು ಈಗ ಸ್ವಲ್ಪ, ಆ ಕಡೆ ಎಲ್ಲ ಫುಲ್ಲು ಮಳೆ ಉಂಟು. ಇಲ್ಲಿ ಫುಲ್ಲು ಮಳೆ ಬಂದು ನಿಂತಾಗಿ ಉಂಟು ಅಲ್ಲ, ಫುಲ್ಲು ಮಳೆ ಬಂದಿದೆ ಅಲ್ಲ ಮಾತ್ರ ಇಲ್ಲಿ. ಹೌದು, ಒಳ್ಳೆ ಮಳೆ ಬಂದಿದೆ. ಸೊ ನಮ್ಮ ಈ ಲೈಟಿಂಗ್ಸನ್ನು ನೋಡುವಾಗ ಭಾರಿ ಖುಷಿ ಆಗ್ತದೆ ಮಾರೆ. ಇಷ್ಟು ದಿನ ಇಲ್ಲಿ ಸ್ವಲ್ಪ ಕತ್ತಲೆ ಕವಿದಿತ್ತು, ಈಗ ಫುಲ್ಲು
ಲೈಟ್ ಹಾಕಿದ್ದಾರೆ. ನಿಮ್ಗೆ ಅಲ್ಲಿ ಎದುರು ತೋರಿಸ್ತೇನೆ ದೋಸೆ ಹಬ್ಬ ಎಂತಾಗಿದೆ ಅಂತ. ಸೊ ಇದೊಂದು ದೇವಸ್ಥಾನ ನೋಡಿ. ಇದು ಯಾವ ದೇವಸ್ಥಾನ ವಸಂತಣ್ಣ? ಯಾವುದು? ಮಹಮ್ಮಾಯಿ ದೇವಸ್ಥಾನ, ಇದು ಮಾರಿಗುಡಿ. ಮಾರಿಗುಡಿ ದೇವಸ್ಥಾನ. ಅಲ್ಲಿ ಬೆಳಿಗ್ಗೆ ಎಲ್ಲ ಬಸ್ನವರು ನಿಲ್ಲಿಸಿ ಕೈ ಮುಗಿದು ಅದರ ಪ್ರಸಾದ ತೆಕ್ಕೊಂಡು ಗಾಡಿಗೆ ಆ ಪ್ರಸಾದವನ್ನು ಹಾಕಿ ಹೊರಡುದಲ್ಲ. ನಾನು ನೋಡಿದ್ದೇನೆ ತುಂಬ ಬಸ್ಸಲ್ಲಿ. ಯಾಕಂತ ಹೇಳಿದರೆ ಅದಕ್ಕೆ ಅಷ್ಟು ಶಕ್ತಿ ಉಂಟು, ಒಂದು ಒಳ್ಳೆಯದಾಗಲಿ ಅಂತ. ನಮ್ಮ ವಸಂತನ ನಾನು ನೋಡ್ತಾ ಇರ್ತೇನೆ, ಈ ಕಡೆಯಿಂದ ಬರುವಾಗ ಅಲ್ಲಿ ಆ ದೇವರಿಗೆ ಯಾವತ್ತೂ ಸಹ ಒಂದು ಕೈ ಮುಗಿದೇ ಹೋಗುದು ಅವರು. ಸೊ ಫುಲ್ಲು ಕೇಸರ, ಫುಲ್ಲು ಲೈಟಿಂಗ್ಸ್. ಈ ಲೈಟಿಂಗ್ಸಿನ ನಡುವೆ ನಮ್ಮ ಗಾಡಿ ಹೋಗುವಾಗ ನಾವು ಎಲ್ಲಿಯೋ ಸೌದಿಯಲ್ಲಿ ಗಲ್ಫಲ್ಲಿ ಇದ್ದೇವೆ ಅಂತ ಒಂದು ಆಗ್ತದೆ. ಮುಂಚೆ ಎಂಥದಿರಲಿಲ್ಲ ನಮ್ಮ ಇಲ್ಲಿ. ಸೊ ಗ್ಲಾಸ್ ಕೆಳಗೆ ಮಾಡುವ, ನಿಮಗೆ ಇದು ತೋರಿಸ್ಬೇಕಲ್ಲ ನಾನು ಎಂಥದ್ದು ದೋಸೆ ಹಬ್ಬ ಎಂತಾಗಿದೆ ಅಂತ. ಮಳೆ ಬಂದ ಪ್ರಕಾರ ಇವತ್ತು ದೋಸೆ ಹಬ್ಬ ಸಕ್ಸಸ್ ಆಗಲಿಕ್ಕೆ ಕಾರಣ ಒಂದು 40% ಇರ್ಬೋದು. ಮತ್ತೆ ಗೊತ್ತಿಲ್ಲ ಎಂಥಾದ್ರೂ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ. ಇಲ್ಲೇ ಎದುರುಗಡೆ ಅಲ್ಲಿ ತೋರಿಸ್ತೇನೆ ಬನ್ನಿ. ಅಲ್ಲಿ ಎದುರುಗಡೆಗೆ ಹೋಗ್ಬೇಕು ನಾವು. ಸೊ ಡಿಜಿಲ್ ಹಾಕಿಸ್ಲಿಕ್ಕೆಲ್ಲ ಉಂಟು. ವಸಂತನ ಡಿಜಿಲ್ ಹಾಕಿಸಿ ಅಲ್ಲಿಂದ ಅಂಗಿಯೆಲ್ಲ ಹಾಕಿ ಅಲ್ಲಿ ಹೊರಡ್ತಾರೆ. ಅವರಿಗೆ ದೀಪಾವಳಿ ಸಂಭ್ರಮಾಚರಣೆ ಉಂಟು. ಸೊ ನೋಡುವ, ಇಲ್ಲಿ ಈಗಲೇ ಫುಲ್ ಬ್ಲಾಕ್ ಆಗಿದೆ ಮಾರ್ರೆ. ಇನ್ನು ನನಗೆ ಇಲ್ಲಿಂದ ಹೋಗಿ ಅಲ್ಲಿಂದ ಲೆಕ್ಕ ಕೊಟ್ಟು ಮತ್ತೆ ಬರಬೇಕು ಮನೆಗೆ ಹೋಗಲಿಕ್ಕೆ. ಸೊ ದೋಸೆ ಹಬ್ಬ ಎಂತಾಗಿದೆ ಅಂತ ನೋಡುವ. ದೋಸೆ ಹಬ್ಬ ನಡೀತಾ ಉಂಟು ಮಾರ್ರೆ. ಜನ ನೋಡಿ, ಜನ ಫುಲ್ ಉಂಟು. ಕಾಣ್ತಾ ಉಂಟ ಗೊತ್ತಿಲ್ಲ ನನಗೆ, ಇಲ್ಲಿ ಚಾರ್ಜಿಗೆ ಹಾಕಿದ ಕಾರಣ ನನಗೆ ತೋರಿಸ್ಲಿಕ್ಕೆ ಕಾಣ್ತಾ ಉಂಟಾ? ಕಾಣ್ತಾ ಉಂಟು. ದೋಸೆ ಹಬ್ಬ ಮುಗಿಯಿತು. ನಮ್ಮ ಬೆಳ್ತಂಗಡಿ ಫುಲ್ ಲೈಟಿಂಗ್ ಆಗಿದೆ. ಇಲ್ಲಿಂದ ಎದುರಿಗೆ ಹೋಗಿ ನಾನು ಅಲ್ಲಿ ಡೀಸೆಲ್ ಹಾಕುವಲ್ಲಿ ಒಂದು ಲಾಸ್ಟ್ ಎಂಡ್ ಮಾಡ್ತೇನೆ ವಿಡಿಯೋವನ್ನು. ವಸಂತನ ಸಹ ಇದ್ದಾರೆ, ವಸಂತನ ಮುಖಾಂತರವೇ ವಿಡಿಯೋಗೆ ಒಂದು ಗುಡ್ ಬೈ ಹೇಳುವ. ಸೊ ಇಲ್ಲಿಂದ ಪಂಪಿಗೆ ಹೊರಡುವ ಬನ್ನಿ. ಸೊ ಇದೇ ಪೆಟ್ರೋಲ್ ಪಂಪಲ್ಲಿ ಡೀಸೆಲ್, ಕೊಯ್ಯೂರು ಕ್ರಾಸಲ್ಲಿ ಡೀಸೆಲ್ ಎಲ್ಲ ಹಾಕಿ ಆಯಿತು. ಬಿಲ್ ನೋಡ್ಬೋದು, 2430 ಡೀಸೆಲ್ ಹೋಗಿದೆ. ಯಾಕಂತ ಹೇಳಿದರೆ ಶುಕ್ರವಾರ ಶನಿವಾರ ಇವತ್ತಿದ್ದು ಎಲ್ಲ ಸೇರಿ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ ಸಮಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಕಷ್ಟದಲ್ಲಿ ವಿಡಿಯೋ ಮಾಡುವಾಗ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದಲ್ಲ ವಸಂತಣ್ಣ. ಸೊ ಕಷ್ಟಪಟ್ಟು ಎಲ್ಲ ಮಳೆದ್ದು ಅದು ಇದು ಎಲ್ಲ ನಾವು ತೆಗೆದು ನಿಮಗೆ ತೋರಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಬೇಕು ನೀವು, ಮತ್ತೆ ಇಲ್ಲ ಅಂತೇಳಿ ಮಾಡಬೇಕು, ಕೊಡಬೇಕು, ಕಮೆಂಟ್ ಕೊಡ್ಬೇಕು ಎಂತ ಅಂತೇಳಿ. ನಮ್ಮ ಹತ್ರ ದೊಡ್ಡ ಮೊಬೈಲ್ ಎಂತ ಇಲ್ಲ, ಚಿಕ್ಕ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋದು ನಾವು. ಸೊ ಆದಷ್ಟು ನಮಗೆ ಸಪೋರ್ಟ್ ಮಾಡಬೇಕು ನೀವು. ಮತ್ತು ಇಲ್ಲಿಂದ ವಸಂತಣ್ಣ ಇಲ್ಲಿ ಇಳಿತಾರೆ ಕೊಯ್ಯೂರು ಕ್ರಾಸಲ್ಲಿ. ಸೊ ವಿಡಿಯೋಗೆ ಒಂದು ಗುಡ್ ಬೈ ಹೇಳಿ ಗುಡ್ ಬೈ, ಗುಡ್ ನೈಟ್. ಈ ವಿಡಿಯೋ ಅದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಇಲ್ಲಿಗೆ ಮುಗಿಸ್ತೇನೆ ಈ ವಿಡಿಯೋವನ್ನು. ಬಾಯ್. ಇದು ಮುಗಿಯದ ನೆನಪು ವಿರಹಗಳೇ